ಮೂರನೇ ಕಣ್ಣು ತನಿಖೆ ಸುದ್ದಿವಾಹಿನಿಗೆ ಸ್ವಾಗತ. ಸಮಾಜ ಸೇವೆ ಮುಂದಾದ ವ್ಯಕ್ತಿಯನ್ನು ಹತ್ತಿಕ್ಕಲು ನಡೀತಾ ಪಿತೂರಿ. ಇವರು ಶಿವಾನಂದ್ ನಿಲನ್ನವರ್ ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ವ್ಯಕ್ತಿ. ಶಿವಂ ಅಸೋಸಿಯೇಟ್ಸ್ ಸಂಸ್ಥೆ ನಿರ್ಮಿಸಿ ಹಲವು ವರ್ಷಗಳಿಂದ ಸಾಮಾಜಿಕ ವ್ಯಾಪಾರ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರುವಾಸಿಯಾಗಿ ತನ್ನದೇ ಆದ ಮುನ್ನಡೆ ಗಳಿಸಿದ ವ್ಯಕ್ತಿ. ಬಡವರಿಗೆ, ದೀನ ದಲಿತರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡುತ್ತಾ ಬಂದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಾ ಸಹಾಯ ಮಾಡುತ್ತಾ ರೈತರು ಸೇರಿದಂತೆ ಸಮಾಜದಲ್ಲಿ ಪ್ರಮುಖ ಪಾತ್ರ ವಹಿಸಿದ ವ್ಯಕ್ತಿಗಳಿಗೆ ಸನ್ಮಾನ ಮಾಡುತ್ತಾ ಪ್ರೋತ್ಸಾಹಿಸುವ ವ್ಯಕ್ತಿ. ಯಾವುದೇ ರಾಜಕೀಯ ಆಸಕ್ತಿ ಹೊಂದದೆ ಬಡ ಜನರ ಸೇವೆಗೆ ಮುಂದಾದ ವ್ಯಕ್ತಿಯ ವಿರುದ್ಧ ಪಿತೂರಿ ನಡೀತಾ ಎನ್ನುತ್ತಿದ್ದಾರೆ ಅವರ ಅಭಿಮಾನಿಗಳು. ಇದೇ ಮೇ 17ರಂದು ಸ್ವಚ್ಛ ಬೆಳಗಾವಿ ಸಂಭ್ರಮ ಹೆಸರಿನಲ್ಲಿ 25,000 ಜನರನ್ನು ಸೇರಿಸಿ ಬೃಹತ್ ಕಾರ್ಯಕ್ರಮ ಆಯೋಜಿಸಲು ಮುಂದಾಗಿದ್ದ ಹಿನ್ನೆಲೆ ಜಿಲ್ಲಾಡಳಿತ ಈಗಾಗಲೇ ಅನುಮತಿ ನಿರಾಕರಿಸಿ ಸ್ಟಾಪ್ ನೀಡಿತ್ತು. ಇದರ ಬೆನ್ನಲ್ಲೇ ಇದೀಗ ಬೆಳಗಾವಿ ಮಹಾನಗರ ಪಾಲಿಕೆ ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು, ಪಾಲಿಕೆಯ ಅನುಮತಿ ಪಡೆಯದೆ ನಗರದಲ್ಲಿ ಅಳವಡಿಸಲಾಗಿದ್ದ ಬ್ಯಾನರ್ ಹಾಗೂ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸುವ ಕಾರ್ಯಾಚರಣೆ ನಡೆಸಿದೆ. ಎಲ್ಲಿ ಶಿವಾನಂದ್ ನಿಲನ್ನವರ್ ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರಾ ಎಂಬ ಭಯ ಶುರುವಾಯಿತು ಎಂಬ ಅನುಮಾನಗಳು ಮೂಡಿವೆ. ಪಿತೂರಿ ಹಿಂದೆ ಯಾವೆಲ್ಲ ಕಾರಣದ ಕೈವಾಡವಿದೆ ಎಂದು ಅಭಿಮಾನಿಗಳು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ನಾವೆಲ್ಲರೂ ಭಾರತೀಯರು. ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವವಿದೆ. ಇದರ ಅರ್ಥ ಇಲ್ಲಿ ಪ್ರಜೆಗಳೇ ರಾಜಗಳು. ನಾವೆಲ್ಲರೂ ಪ್ರಜೆಗಳು, ರಾಜಗಳು. ರಾಜರನ್ನು ಬದುಕಲಿಕ್ಕೆ ಬಂದಿದ್ದೇವೆ. ನೀವೆಲ್ಲ ಹುಚ್ಚುಗತ್ತೆ ಬದುಕಾಕತ್ತೀರಿ. ಸತ್ಯವನ್ನು ತಿಳಿಸಾಕ್ ಬಂದಿಲ್ಲಿ ನೀವು ಯಾರೋ ಎಲ್ಲರೂ ಶಾಣೆ ಇಲ್ಲಿ ದಂಡ್ರಿ ಕೇಳ್ರಿ, ಹೇಳ್ತೀನಿ. ನಾ ಜೀವನವನ್ನ ಬಹಳ ತಿಳ್ಕೊಂಡು ಬಂದಿಲ್ಲಿ ನಿಮಗೆ ತಿಳಿಸಾಕ್ ಬಂದಿದ್ದೀನಿ. ನಿಮ್ಮ ಮಠ ಹೆಂಗ್ ದಂಡ್ರಾಗ್ಯಾವ ಅಂತಂದ್ರ ಎಲ್ಲಾರು ಓಟ್ ಹಾಕ್ತಿರಿಲ್ಲೋ? ಓಟ್ ಹಾಕ್ತೀರಿ? ಯಾಕೆ ಹಾಕ್ತೀರಿ ಗೊತ್ತೇ ಇಲ್ಲ. ಓಟ್ ಹಾಕ್ತಿರಿಲ್ಲೋ? ಯಾಕೆ ಹಾಕ್ತೀರಿ ಓಟ್? ನಮ್ಮ ಭಾರತದ ದೇಶವನ್ನ, ಭವಿಷ್ಯವನ್ನ ಅವರು ಚೆನ್ನಾಗಿ ಮಾಡ್ಲಿ ಅಂತ ಹೇಳಿ ನಾವೆಲ್ಲರೂ ಓಟ್ ಹಾಕ್ತೇವೆ. ಇಲ್ಲೋ? ಓಟ್ ಹಾಕಿರ್ಲಿ. ಅವ್ರ ಕಡೆ ಒಮ್ಮೆ ಹೋಗಿರಿ ಮತ್ತೆ ಓಟ್ ಯಾಕೆ ಹಾಕಿದ್ರಿ? ಹುಚ್ಚ, ನೀವು ಎಷ್ಟು ಜನ ಇದ್ರಿ ನಿಮ್ಗೆ ಹೇಳಕ್ ಬಂದೇನೆ. ದಂಡ್ರ ಗತೆ ಬರ್ಗಾಕತ್ತೀರಿ, ಹುಚ್ಚ ಗತೆ ಚಗ್ಗ ತಕೊಂಡ ಕುಂತೀರಿ. ಎಲ್ಲರೂ ಮನೆ ಬಾಂಡೆ ಸಾಮಾನು ತಿಕ್ಕ ಹೊಂಟಿರಿ, ಬಟ್ಟೆ ತೊಳಕ್ ಹೊಂಟಿರಿ.